ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರೆಸಿಡೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ವಿಡಿಯೋದಲ್ಲಿ ಟರ್ಮ್ ಆಫ್ ದಿ ಆಫೀಸ್ ಆಫ್ ಪ್ರೆಸಿಡೆಂಟ್ ಅವರ ಟರ್ಮ್ ಯಾವ ಥರ ಇರುತ್ತೆ. ಡ್ಯೂರೇಷನ್ ಆಫ್ ದಿ ಟರ್ಮ್ ನಿಮ್ಗೆ ಗೊತ್ತಿರಬಹುದು. ಈಗಾಗಲೇ ಪ್ರೆಸಿಡೆಂಟ್ ಹೋಲ್ಡ್ಸ್ ಆಫೀಸ್ ಫಾರ್ 5 years ಫ್ರಮ್ ದಿ ಡೇಟ್ ಹಿ ಆರ್ ಶಿ ಎಂಟರ್ಸ್ ಆಫೀಸ್. ಸ್ಥಾನವನ್ನು ವಹಿಸಿಕೊಂಡ ದಿನದಿಂದ 5 ವರ್ಷಗಳ ಕಾಲ ಅವರು ಆ ಹುದ್ದೆಯಲ್ಲಿ ಇರ್ತಾರೆ. ಕಂಟಿನ್ಯೂಟಿ ರೂಲ್ ಅಂತಂದರೆ ಈವನ್ ಆಫ್ಟರ್ 5 years President continues in office until the next president assumes charge. ಈಗ 5 ವರ್ಷ ಆಗಿದೆ, ಆದರೆ ನೆಕ್ಸ್ಟ್ ಪ್ರೆಸಿಡೆಂಟ್ ಇನ್ನೂ ಬರಲಿಲ್ಲ ಅಂತ, ಇನ್ನೂ ಎಲೆಕ್ಟ್ ಆಗಿಲ್ಲ. ಆದರೆ ಇವರೇ ಇರ್ತಾರೆ, ನೆಕ್ಸ್ಟ್ ಪ್ರೆಸಿಡೆಂಟ್ ಬರೋ ತನಕನೂ ಈ ಪ್ರೆಸಿಡೆಂಟೇ ಕಂಟಿನ್ಯೂ ಆಗ್ತಾರೆ. ದಿಸ್ ಅವಾಯ್ಡ್ಸ್ ಅ ಸಿಚುವೇಶನ್ ವೇರ್ ಇಂಡಿಯಾ ಹ್ಯಾಸ್ ನೋ ಪ್ರೆಸಿಡೆಂಟೇ ಇಲ್ಲ ಭಾರತಕ್ಕೆ ಅನ್ನೋ ಸಿಚುವೇಶನ್ ಬರದೇ ಇರೋ ಥರ ಇದು ನೋಡ್ಕೊಳ್ಳುತ್ತೆ. ದಿಸ್ ಅವಾಯ್ಡ್ ಅ ಕಾನ್ಸ್ಟಿಟ್ಯೂಷನಲ್ ಗ್ಯಾಪ್, ಇಂಟರೆಗ್ನಮ್ ಅಂತ ಕರೀತಾರೆ. ಆ ಕಾನ್ಸ್ಟಿಟ್ಯೂಷನಲ್ ಗ್ಯಾಪ್ ಅನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಥರ ಇಟ್ಟಿದ್ದಾರೆ. ಇನ್ನು ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ದ ಪ್ರೆಸಿಡೆಂಟ್ ಕ್ಯಾನ್ ಬಿ ಎಲೆಕ್ಟೆಡ್ ಎನಿ ನಂಬರ್ ಆಫ್ ಟೈಮ್ಸ್. ಎಷ್ಟು ಸಾರಿ ಬೇಕಾದರೂ ಅವರನ್ನೇ ಎಲೆಕ್ಟ್ ಮಾಡಬಹುದು. ದೇರ್ ಇಸ್ ನೋ ಲಿಮಿಟ್ ಆನ್ ನಂಬರ್ ಆಫ್ ಟರ್ಮ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಅನ್ಲಿಮಿಟೆಡ್ ಟರ್ಮ್ಸ್ ಇದೆ. ಆದರೆ US ಅಲ್ಲಿ ಇರೋದು ಮ್ಯಾಕ್ಸಿಮಮ್ 2 ಟರ್ಮ್ಸ್ಗಳು ಮಾತ್ರ. 2 ಸಾರಿ ಮಾತ್ರ US ಅಲ್ಲಿ ಒಬ್ಬರು ಪ್ರೆಸಿಡೆಂಟ್ ಆಗಲಿಕ್ಕೆ ಆಗೋದು. ಇನ್ನು ಪ್ರೆಸಿಡೆಂಟ್ ಕ್ಯಾನ್ ರಿಸೈನ್ ಎನಿ ಟೈಮ್, ಯಾವಾಗ ಬೇಕಾದರೂ ಅವರು ರೆಸಿಗ್ನೇಷನ್ ಕೊಡಬಹುದು. ರೆಸಿಗ್ನೇಷನ್ ಲೆಟರ್ ಇಸ್ ಅಡ್ರೆಸ್ ಟು ದಿ ವೈಸ್ ಪ್ರೆಸಿಡೆಂಟ್. ಯಾರಿಗೆ ಬರೀತಾರೆ ಅವರು ರಿಸೈನ್ ಮಾಡಿದರೆ ಆ ಲೆಟ್ರನ್ನು ವೈಸ್ ಪ್ರೆಸಿಡೆಂಟಿಗೆ ಬರೀತಾರೆ. ಇನ್ನು ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್. ಇಂಪೀಚ್ಮೆಂಟ್ ಅಂತಂದರೆ ಪ್ರೊಸೀಜರ್, ಅದು ಪ್ರೊಸೀಜರ್ ಟು ರಿಮೂವ್ ದಿ ಪ್ರೆಸಿಡೆಂಟ್ ಬಿಫೋರ್ ಕಂಪ್ಲೀಷನ್ ಆಫ್ ಟರ್ಮ್. ಒಬ್ಬ ಪ್ರೆಸಿಡೆಂಟ್ ಆಯ್ಕೆ ಆದರೆ 5 ವರ್ಷ ಅಧಿಕಾರಾವಧಿ ಇರುತ್ತೆ. ಅಧಿಕಾರ ಅವಧಿ ಮುಗೋಕ್ಕಿಂತ ಮೊದಲೇ ಅವ್ರನ್ನ ರಿಮೂವ್ ಮಾಡಬೇಕು ಅಂತಂದರೆ ಅದಕ್ಕೆ ಫಾಲೋ ಮಾಡೋ ಪ್ರೊಸೀಜರ್ಗೆ ಏನಂತ ಕರೀತೇವೆ, ಇಂಪೀಚ್ಮೆಂಟ್ ಅಂತ ಕರೀತೇವೆ. ಯಾವ ಆಧಾರದ ಮೇಲೆ? ಗ್ರೌಂಡ್ ಏನು? ಓನ್ಲಿ ಒನ್ ಗ್ರೌಂಡ್, ವಯಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಯಲೇಟ್ ಮಾಡಿದರೆ ಮಾತ್ರ ಅವರನ್ನು ರಿಮೂವ್ ಮಾಡಲಿಕ್ಕೆ ಆಗೋದು. ರಿಮೂವ್ ಮಾಡಲಿಕ್ಕಿರೋ ಪ್ರೊಸೀಜರ್ ಇಂಪೀಚ್ಮೆಂಟ್. ನೋಡಿ, ರಿಸಲ್ಟು ರಿಮೂವ್, ಆದರೆ ಪ್ರೊಸೀಜರು ಇಂಪೀಚ್ಮೆಂಟ್. ಅದು ಗೊತ್ತಿರಲಿ, ಇನ್ನೊಂದು ಸಾರಿ ಹೇಳ್ತೇನೆ. ಏನನ್ನ ನಾವು ಒಂದು ದಾರಿ ಮತ್ತು ಗುರಿ ಅಂತ ಹೇಳ್ತೀವಲ್ವ, ಅವರನ್ನು ರಿಮೂವ್ ಮಾಡಲಿಕ್ಕಿರುವಂಥ ದಾರಿ, ಆ ಪ್ರೊಸೆಸ್ ಇಂಪೀಚ್ಮೆಂಟು, ಆದರೆ ಫೈನಲ್ ಆಗಿ ಆಗೋದು ರಿಮೂವಲ್ಲು. ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಡಿಫೈನ್ ವಾಟ್ ಎಕ್ಸಾಕ್ಟ್ಲಿ ಕೌಂಟ್ಸ್ ಆಟ್ ವೈಲೇಷನ್. ಈ ಪ್ರೆಸಿಡೆಂಟನ್ನು ರಿಮೂವ್ ಮಾಡಲಿಕ್ಕೆ ಇರುವಂಥ ಗ್ರೌಂಡ್ ಏನು? ಕಾನ್ಸ್ಟಿಟ್ಯೂಷನನ್ನು ವೈಲೇಟ್ ಮಾಡಿರೋದು. ಆದರೆ ವೈಲೇಷನ್ ಅಂತಂದರೆ ಏನು ಅಂತ ಕಾನ್ಸ್ಟಿಟ್ಯೂಷನ್ನು ಡಿಫೈನ್ ಮಾಡಿಲ್ಲ, ಎಕ್ಸಾಕ್ಟ್ಲಿ ಏನು ಅಂತ ಹೇಳಿಲ್ಲ. ಇನ್ನು ಹೂ ಕ್ಯಾನ್ ಇನಿಷಿಯೇಟ್ ಇಂಪೀಚ್ಮೆಂಟ್? ಎಲ್ಲಿ ಇನಿಷಿಯೇಟ್ ಮಾಡಬಹುದು ಅಂತಂದರೆ ಲೋಕಸಭಾ ಅಥವಾ ರಾಜ್ಯಸಭಾದಲ್ಲಿ. ಮತ್ತು ಚಾರ್ಜಸ್ ಕ್ಯಾನ್ ಬಿ ಇನಿಷಿಯೇಟೆಡ್ ಇನ್ ಎನಿ ಒನ್ ಹೌಸ್. 2ರಲ್ಲಿ ಐದರ್ ಯಾವುದಾದ್ರು ಒಂದು ಹೌಸಲ್ಲಿ ಆ ಚಾರ್ಜಸ್ಗಳನ್ನು ಇನಿಷಿಯೇಟ್ ಮಾಡಬಹುದು, ಆ ಪ್ರೊಸೆಸನ್ನು ಪ್ರಾರಂಭ ಮಾಡಬಹುದು. ಹೇಗಿರುತ್ತೆ ಪ್ರೊಸೀಜರು ಇಂಪೀಚ್ಮೆಂಟ್ದು ಅಂತಂದರೆ, ಮೊದಲನೇದು ಸ್ಟೆಪ್ 1ಅಲ್ಲಿ ಇನಿಷಿಯೇಷನ್ ಅಂತಂದರೆ ಚಾರ್ಜಸ್ ಮಸ್ಟ್ ಬಿ ಸೈನ್ಡ್ ಬೈ 1/4 ಆಫ್ ದಿ ಟೋಟಲ್ ಮೆಂಬರ್ ಆಫ್ ದಟ್ ಹೌಸ್. 2 ಹೌಸ್ ಇದೆ, ಲೋಕಸಭಾ ರಾಜ್ಯಸಭಾ. ಯಾವುದಾದ್ರೂ ಒಂದು ಹೌಸಲ್ಲಿ 4/1 ಮೆಂಬರ್ಸ್ಗಳು ಸೈನ್ ಮಾಡಿರಬೇಕು. ಈ ಥರ ಆರೋಪ ಇದೆ ಚಾರ್ಜಸ್ಗಳಿಗೆ ಸಂಬಂಧಪಟ್ಟ ಹಾಗೆ. ಅದಾದಮೇಲೆ 14 days ನೋಟಿಸ್ ಮಸ್ಟ್ ಬಿ ಗಿವನ್ ಟು ದ ಪ್ರೆಸಿಡೆಂಟ್. 14 ದಿವಸಗಳ ನೋಟಿಸನ್ನು ಕೊಡ್ತಾರೆ ಪ್ರೆಸಿಡೆಂಟ್ಗೆ. ಆಮೇಲೆ ದ ಹೌಸ್ ವೇರ್ ಚಾರ್ಜಸ್ ಆರ್ ಇಂಟ್ರಡ್ಯೂಸ್ಡ್ ಮಸ್ಟ್ ಪಾಸ್ ದಿ ರೆಸಲ್ಯೂಷನ್ ಬೈ 2/3 ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಶಿಪ್. ಈಗ ರಾಜ್ಯಸಭಾದಲ್ಲಿ ಫಸ್ಟು ಇನಿಷಿಯೇಟ್ ಮಾಡಿದರು. ಅಲ್ಲಿನ 4/1 ಮೆಂಬರ್ಗಳು ಸೈನ್ ಮಾಡಿದ್ದಾರೆ, 14 days ನೋಟಿಸ್ ಕೊಟ್ಟಿದ್ದಾರೆ. ಈಗ ರಾಜ್ಯಸಭಾದಲ್ಲಿ ಇದೆ, ಆ ರಾಜ್ಯಸಭಾ ಇದೆಯಲ್ವಾ, ಆ ರೆಸಲ್ಯೂಷನನ್ನು 2/3 ಮೆಜಾರಿಟಿಯಿಂದ ಅದು ಪಾಸ್ ಮಾಡಿರಬೇಕು, ಟೋಟಲ್ ಮೆಂಬರ್ಶಿಪ್ಪಿನ 2/3 ಮೆಜಾರಿಟಿ. ಹಾಗಾಗಿ ಅದಾದಮೇಲೆ ಇನ್ನೊಂದು ಹೌಸ್ ಇದೆ. ಮೊದಲನೇ ಹೌಸು ರಾಜ್ಯಸಭಾ ಅಂತ ಇಲ್ಲಿ ಕನ್ಸಿಡರ್ ಮಾಡಿದ್ವಿ, ಯಾವುದೇ ಆಗಿರಬಹುದು. ಇಲ್ಲಿ ಅದು ಪಾಸ್ ಆದಮೇಲೆ 2/3 ಮೆಜಾರಿಟಿಯಿಂದ ಪಾಸ್ ಆದಮೇಲೆ ಇನ್ನೊಂದು ಹೌಸಿಗೆ ಹೋಗುತ್ತೆ, ಇನ್ವೆಸ್ಟಿಗೇಷನ್ ಬೈ ದಿ ಅದರ್ ಹೌಸು, ಇಲ್ಲಿ ಲೋಕಸಭಾ. ಸೆಕೆಂಡ್ ಹೌಸ್ ಏನು ಮಾಡುತ್ತೆ? ಇನ್ವೆಸ್ಟಿಗೇಟ್ಸ್ ದಿ ಚಾರ್ಜಸ್, ಮತ್ತೆ ಅದು ಇನ್ವೆಸ್ಟಿಗೇಟ್ ಮಾಡುತ್ತೆ. ಪ್ರೆಸಿಡೆಂಟ್ ಹ್ಯಾಸ್ ದಿ ರೈಟ್ ಟು ಅಪಿಯರ್ ಆ್ಯಂಡ್ ಬಿ ರೆಪ್ರೆಸೆಂಟೆಡ್. ಅವರಿಗೂ ಇದರಲ್ಲಿ ಭಾಗವಹಿಸಲಿಕ್ಕೆ, ಅಂತಂದರೆ ವಿಚಾರಣೆಯಲ್ಲಿ ತನ್ನ ಒಂದು ವಾದವನ್ನು ಮಂಡಿಸಲಿಕ್ಕೆ ಅವಕಾಶ ಕೊಡ್ತಾರೆ, ರೆಪ್ರೆಸೆಂಟ್ ಮಾಡ್ಕೊಳ್ಳಿಕ್ಕೆ. ಇನ್ನು ಫೈನಲ್ ಡಿಸಿಷನ್ ಏನು? ಇಫ್ ದ ಸೆಕೆಂಡ್ ಹೌಸ್ ಆಲ್ಸೋ ಪಾಸಸ್ ದಿ ರೆಸಲ್ಯೂಷನ್. 2ನೇ ಹೌಸಲ್ಲೂ 2/3 ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಶಿಪ್ಪಿಂದ ಪಾಸ್ ಆದರೆ
ಆವಾಗ ನಾವೇನು ಹೇಳ್ಬೋದು, ಪ್ರೆಸಿಡೆಂಟ್ ಇಸ್ ರಿಮೂವ್ಡ್ ಫ್ರಮ್ ಆಫೀಸ್ ಫ್ರಮ್ ದಟ್ ಡೇಟ್. ಆ ಡೇಟಿಂದ ಪ್ರೆಸಿಡೆಂಟು ರಿಮೂವ್ ಆಗಿಬಿಟ್ರು ಅಂತ, ಅವರನ್ನು ಆ ಸ್ಥಾನದಿಂದ ಹಾಕಿದ್ರು ಅಥವಾ ಸ್ಥಾನದಿಂದ ಅವರನ್ನು ವಜಾ ಮಾಡಿದ್ರು ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಕಾನ್ಸೆಪ್ಚುಯಲ್ ಪಾಯಿಂಟ್ಸ್ ನೋಡೋದಾದರೆ ಇದರಲ್ಲಿ ಇಂಪೀಚ್ಮೆಂಟ್ ಅನ್ನೋದು ಕ್ವಾಸಿ ಜುಡಿಷಿಯಲ್ ಪ್ರಾಸೆಸ್. ಕ್ವಾಸಿ ಜುಡಿಷಿಯಲ್ಲು, ಕಂಪ್ಲೀಟ್ ಜುಡಿಷಿಯಲ್ ಅಲ್ಲ, ಕ್ವಾಸಿ ಜುಡಿಷಿಯಲ್ಲು. ಬೋತ್ ಹೌಸಸ್ ಹ್ಯಾವ್ ಈಕ್ವಲ್ ರೋಲು, ಎರಡೂ ರೋಲ್ ಇದೆ ಅಂತಂದರೆ ಯಾವುದು ಲೋಕಸಭಾಕ್ಕೆ ರಾಜ್ಯಸಭಾಕ್ಕೆ ಎರಡಕ್ಕೂ ರೋಲ್ಗಳಿದೆ, ಇದರಲ್ಲಿ ಈಕ್ವಲ್ ರೋಲ್ ಇದೆ. ಮತ್ತು ನಾಮಿನೇಟೆಡ್ ಎಂ ಪಿಸ್ಗಳು ಕ್ಯಾನಾಟ್ ವೋಟ್ ಇನ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್, ಬಹಳ ಇಂಪಾರ್ಟೆಂಟ್ ಆದಂಥ ವಿಷಯ. ನಾವು ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಾಮಿನೇಟೆಡ್ ಎಂ ಪಿಸ್ಗಳು ವೋಟ್ ಮಾಡ್ತಾ ಇರಲಿಲ್ಲ, ಆದರೆ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಇಂಪೀಚ್ಮೆಂಟ್ ಅಲ್ವಾ. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಫಸ್ಟು ಪ್ರೆಸಿಡೆಂಟನ್ನು ಆ ಎಲೆಕ್ಷನ್ನಲ್ಲಿ ನಾಮಿನೇಟೆಡ್ ಎಂ ಪಿಸ್ಗಳು ಇರಲಿಲ್ಲ, ಅವರಿಗೆ ಅಲೋ ಮಾಡಿರಲಿಲ್ಲ. ಆದರೆ ಈಗ ಇಂಪೀಚ್ಮೆಂಟಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬಹುದು, ನಾಮಿನೇಟೆಡ್ ಎಂ ಪಿಸ್ಗಳು ಅವರು ಭಾಗವಹಿಸಬಹುದು. ಇನ್ನು ನೋ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಎವರ್ ಬೀನ್ ಇಂಪೀಚ್ಡ್ ಸೋ ಫಾರ್, ಇಲ್ಲಿ ತನಕ ಯಾವುದೇ ಪ್ರೆಸಿಡೆಂಟನ್ನು ನಾವು ಇಂಪೀಚ್ ಮಾಡಿಲ್ಲ. ಇನ್ನು ವೇಕೆನ್ಸಿ ಇನ್ ದಿ ಆಫೀಸ್ ಆಫ್ ಪ್ರೆಸಿಡೆಂಟಿನ ಆಫೀಸಿಗೆ ಸಂಬಂಧಪಟ್ಟ ಹಾಗೆ ವೇಕೆನ್ಸಿ ಕ್ರಿಯೇಟ್ ಆದರೆ ಅವಾಗೇನಾಗುತ್ತೆ? ಹಾಗಾದರೆ ವೇಕೆನ್ಸಿ ಯಾಕೆ ಕ್ರಿಯೇಟ್ ಆಗುತ್ತೆ ಅಲ್ವಾ? ಮೊದಲನೇದು, ವೇಕೆನ್ಸಿ ಮೇ ಆಕರ್ ಇನ್ 5 ಸಿಚುವೇಶನ್. ಯಾವಾಗ? ಎಕ್ಸ್ಪೈರಿ ಆಫ್ 5 ಇಯರ್ ಟರ್ಮು, 5 ವರ್ಷ ಮುಗಿದಿದೆ, ಅಥವಾ ರಿಸೈನ್ ಮಾಡಿದ್ದಾರೆ, ಇಂಪೀಚ್ಮೆಂಟಿಂದ ರಿಮೂವಲ್ ಆಗಿರಬಹುದು, ಅಥವಾ ಡೆತ್ ಆಗಿರಬಹುದು. ಅದರ್ವೈಸ್ ಅಂತಂದರೆ ಎಲೆಕ್ಷನ್ನಲ್ಲಿ ಏನೋ ಬೇರೆ ಬೇರೆ ಮಾಲ್ ಪ್ರಾಕ್ಟೀಸ್ ನಡೆದಿರಬಹುದು, ಎಲೆಕ್ಷನ್ ವಾಯ್ಡ್ ಅಂತ ಡಿಕ್ಲೇರ್ ಆಗಿರ್ಬೋದು, ಡಿಸ್ಕ್ವಾಲಿಫಿಕೇಷನ್ನು. ಇದೆಲ್ಲದರಿಂದಾಗಿ ಒಂದು ವೇಳೆ ಪ್ರೆಸಿಡೆಂಟ್ ಸೀಟ್ ವೇಕೆಂಟ್ ಆಗಿಬಿಟ್ರೆ ಎಲೆಕ್ಷನ್ ಟು ಫಿಲ್ ವೇಕೆನ್ಸಿ. ಈಗ ಏನು ಮಾಡಬೇಕಾಗತ್ತೆ? ಮತ್ತೆ ಎಲೆಕ್ಷನ್ ಮಾಡಬೇಕಾಗತ್ತೆ. ಇಫ್ ವೇಕೆನ್ಸಿ ಇಸ್ ಡ್ಯೂ ಟು ಡೆತ್, ರೆಸಿಗ್ನೇಷನ್ ಆರ್ ರಿಮೂವಲ್, ಫ್ರೆಶ್ ಎಲೆಕ್ಷನ್ ಮಸ್ಟ್ ಬಿ ಹೆಲ್ಡ್ ವಿತಿನ್ 6 months. ಈಗ ಪ್ರೆಸಿಡೆಂಟ್ ಕುರ್ಚಿ ಖಾಲಿ ಇದೆ, ಒಂದು ವೇಳೆ ಖಾಲಿಯಾಗಿರೋದು ಡೆತ್ತಿಂದ ಆಗಿರಬಹುದು, ರೆಸಿಗ್ನೇಷನ್ನು ಅಥವಾ ರಿಮೂವಲಿಂದ ಆಗಿದ್ದರೆ 6 ತಿಂಗಳುಗಳ ಒಳಗೆ ಹೊಸ ಎಲೆಕ್ಷನ್ ಮಾಡ್ತಾರೆ ಪ್ರೆಸಿಡೆಂಟಿದು. ಹೊಸ ಎಲೆಕ್ಷನ್ ಮಾಡಿದ್ಮೇಲೆ ಬಂದಿರುವಂಥ ಹೊಸ ಪ್ರೆಸಿಡೆಂಟು ಶಿ ಗೆಟ್ಸ್ ಫುಲ್ 5 year ಟರ್ಮ್, ನಾಟ್ ರಿಮೈಂಡರ್. ಉಳಿದಿರೋದಷ್ಟು ಕಾಲ ಮಾತ್ರ ಅವರಿಗೆ ಟೈಮ್ ಇರೋದಿಲ್ಲ, ಫುಲ್ 5 ವರ್ಷ ಇರುತ್ತೆ ಹೊಸದಾಗಿ ಬಂದಿರೋರಿಗೆ. ಮತ್ತು ಹೂ ಆ್ಯಕ್ಟ್ಸ್ ಆಸ್ ಪ್ರೆಸಿಡೆಂಟ್ ಡ್ಯೂರಿಂಗ್ ವೇಕೆನ್ಸಿ ಇದ್ದಾಗ ಯಾರು ಈ ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡ್ತಾರೆ ಅಂತಂದರೆ, ಮೊದಲನೇ ಕೇಸು ವೈಸ್ ಪ್ರೆಸಿಡೆಂಟ್ ಆ್ಯಕ್ಟ್ ಆಸ್ ಪ್ರೆಸಿಡೆಂಟಿನ ಬದಲು ವೈಸ್ ಪ್ರೆಸಿಡೆಂಟ್ ಬಂದರು. ಈಗ ಒಂದು ವೇಳೆ ವೈಸ್ ಪ್ರೆಸಿಡೆಂಟ್ ಆಲ್ಸೋ ಅನ್ಅವೈಲೇಬಲ್ಲು, ಇವರು ಇಲ್ಲ ಅಂತಂದರೆ ಆವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬರ್ತಾರೆ, ಆರ್ ಸೀನಿಯರ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್. ಚೀಫ್ ಜಸ್ಟಿಸ್ ಅಥವಾ ಸೀನಿಯರ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಆ ಸ್ಥಾನವನ್ನು ವಹಿಸ್ಕೊಳ್ತಾರೆ. ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಅವರಿಗೆ ಸೇಮ್ ಪವರ್ ಇರುತ್ತೆ, ಇಮ್ಯುನಿಟಿ, ಪ್ರಿವಿಲೇಜಸ್. ಪ್ರೆಸಿಡೆಂಟಿಗೆ ಏನೇನು ಇರುತ್ತೋ ಆ ಎಲ್ಲ ಪವರು, ಇಮ್ಯುನಿಟಿ, ಪ್ರಿವಿಲೇಜಸ್ ಇವರಿಗೂ ಇರುತ್ತೆ. ಇಫ್ ಪ್ರೆಸಿಡೆಂಟ್ ಇಸ್ ಓನ್ಲಿ ಟೆಂಪ್ರರಿಲಿ ಅನೇಬಲ್ ಟು ಫಂಕ್ಷನ್, ಒಂದು ವೇಳೆ ಪ್ರೆಸಿಡೆಂಟ್ ಇದ್ದಾರೆ, ರಿಸೈನ್ ಮಾಡಿಲ್ಲ, ಆ ಸ್ಥಾನವೂ ಇದೆ, ಅವರು ಇದ್ದಾರೆ, ಆದರೆ ಅವರಿಗೆ ಡೇ ಟು ಡೇ ಆ್ಯಕ್ಟಿವಿಟೀಸ್, ಫಂಕ್ಷನ್ಗಳನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಇಲ್ನೆಸ್ನಿಂದ, ಅಬ್ಸೆನ್ಸಿಂದಾಗಿ ಅವರಿಗೆ ಟೆಂಪ್ರರಿ ಅನೇಬಲ್ ಇದ್ದಾರೆ ಅವರು, ಆವಾಗ ವೈಸ್ ಪ್ರೆಸಿಡೆಂಟ್ ಡಿಸ್ಚಾರ್ಜ್ ಫಂಕ್ಷನ್ಸ್. ವೈಸ್ ಪ್ರೆಸಿಡೆಂಟು ಅದನ್ನು ನೋಡ್ಕೊಳ್ತಾರೆ. ಮತ್ತು ಪ್ರೆಸಿಡೆಂಟ್ ರೆಸ್ಯೂಮ್ಸ್ ಒನ್ಸ್ ಫಿಟ್ ಆದಾಗ, ಅಂತಂದರೆ ಅವರು ಮತ್ತೆ ವಾಪಸ್ ಸರಿಯಾದಾಗ, ಫಿಸಿಕಲ್ ಅಥವಾ ಭೌತಿಕವಾಗಿ, ದೇಹಕ್ಕೆ ಸಂಬಂಧಪಟ್ಟ ಹಾಗೆ, ಮಾನಸಿಕವಾಗಿ, ಹೀಗೆ ಎಲ್ಲ ರೀತಿಯಲ್ಲಿ ಅವರು ಫಿಟ್ ಆದಮೇಲೆ ಮತ್ತೆ ವಾಪಸ್ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಇನ್ನು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್. ನಿಮ್ಗೆ ಗೊತ್ತಿದೆ, ಪ್ರೆಸಿಡೆಂಟ್ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಹೆಡ್ ಮಾತ್ರ. ಸೊ ಮೋಸ್ಟ್ ಪವರ್ಸ್ ಆರ್ ಎಕ್ಸಸೈಸ್ಡ್ ಆನ್ ದಿ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಎಲ್ಲ ಪವರ್ಗಳು ಇವರು ಎಕ್ಸಸೈಸ್ ಮಾಡಲಿಕ್ಕೆ ಆಗೋದು ಯಾವಾಗ ಅಂತಂದರೆ, ಅದಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳ ಅಡ್ವೈಸ್ ಬೇಕಾಗುತ್ತೆ, ಸಹಾಯ ಬೇಕಾಗುತ್ತೆ. ಯಾವ್ಯಾವ ಪವರ್ಗಳಿದೆ ನೋಡಿ. ಎಕ್ಸಿಕ್ಯೂಟಿವ್ ಪವರ್ಸ್ ಮೊದಲನೇದು. ಏನು ಹಾಗಂತಂದರೆ, ಆಲ್ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಫಾರ್ಮಲಿ ಟೇಕನ್ ಇನ್ ದ ಪ್ರೆಸಿಡೆಂಟ್ಸ್ ನೇಮ್. ಎಲ್ಲ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಗಳನ್ನು ಪ್ರೆಸಿಡೆಂಟ್ ಅವರ ಹೆಸರಿನಲ್ಲೇ ತಗೊಳ್ಳೋದು. ಉದಾಹರಣೆಗೆ ಗೌರ್ಮೆಂಟ್ ವರ್ಕ್ ಪ್ರೆಸಿಡೆಂಟ್ ನೇಮಲ್ಲಿ, ಆರ್ಡರು, ರೂಲ್ಸು, ನೋಟಿಫಿಕೇಷನ್ ಎಲ್ಲ ಇದೆಯಲ್ವಾ, ಕೆಳಗಡೆ ಪ್ರೆಸಿಡೆಂಟ್ ಅವರ ಸಿಗ್ನೇಚರ್ ಇರುತ್ತೆ. ಮತ್ತು ಟ್ರಾನ್ಸಾಕ್ಷನ್ ಆಫ್ ಗೌರ್ಮೆಂಟ್ ಬಿಸ್ನೆಸ್ಸು, ಅಲೋಕೇಶನ್ ಆಫ್ ವರ್ಕ್ ಅಮಂಗ್ ಮಿನಿಸ್ಟರ್ಗಳ ನಡುವೆ ವರ್ಕ್ ಅಲೋಕೇಶನ್ ಮಾಡೋದು, ಆ ರೂಲ್ಸ್ಗಳನ್ನು ಮಾಡಬೇಕಾದ್ರೆ ಪ್ರೈಮ್ ಮಿನಿಸ್ಟರು, ಕೌನ್ಸಿಲ್ ಆಫ್ ಮಿನಿಸ್ಟರು, ಅಟಾರ್ನಿ ಜನರಲ್ಲು, CAG,
ಎಲೆಕ್ಷನ್ ಕಮಿಷನರ್ಸು, UPSC ಚೇರ್ಮನು, ಮೆಂಬರ್ಸು, ಗವರ್ನರು, ಫಿನಾನ್ಸ್ ಕಮಿಷನ್ನು, ಇಂಟರ್ ಸ್ಟೇಟ್ ಕೌನ್ಸಿಲು, ಅಡ್ಮಿನಿಸ್ಟ್ರೇಟರ್ಸ್ ಆಫ್ ಯುಟೀಸು, ಹೀಗೆ ಎಲ್ಲ ಅಪಾಯಿಂಟ್ಮೆಂಟು ಸಹ ಈ ಎಲ್ಲ ಅಪಾಯಿಂಟ್ಮೆಂಟು ಪ್ರೆಸಿಡೆಂಟ್ ಅವರ ಹೆಸರಿನಲ್ಲಾಗುತ್ತೆ. ಮತ್ತು ಮಿನಿಸ್ಟರ್ಸ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್. ಆ್ಯಕ್ಚುಲಿ ಪ್ರೈಮ್ ಮಿನಿಸ್ಟರ್ ಡಿಸೈಡ್ ಮಾಡೋರು, ಆದರೆ ಇರೋದೇನು ಅಫಿಷಿಯಲ್ ಆಗಿ ಪ್ರೆಸಿಡೆಂಟ್ ಅವರ ಒಂದು ಸಹಮತಿಯ ಮೇರೆಗೆ ಅವರಿದ್ದಾರೆ ಅನ್ನೋ ರೀತಿ ಇದೆ ಅದು. ಮತ್ತು ಪ್ರೆಸಿಡೆಂಟ್ ಅವರು he or she can ask PM ಫಾರ್ ಇನ್ಫಾರ್ಮೇಷನ್ ಆನ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಮಾಹಿತಿಯನ್ನು ಕೇಳ್ಬೋದು. ಮತ್ತು ರೀಕನ್ಸಿಡರೇಷನ್ ಆಫ್ ಎನಿ ಮಿನಿಸ್ಟೀರಿಯಲ್ ಡಿಸಿಷನ್, ಮಿನಿಸ್ಟರ್ ಅವರು ಏನಾದರೂ ಡಿಸಿಷನ್ ಕೈಗೊಂಡ್ರೆ ರೀಕನ್ಸಿಡರ್ ಮಾಡ್ಬೋದು. ಹಾಗಂತ ಮತ್ತೆ ಅದಕ್ಕೆ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ನಿಮಗೆ ಮುಂದೆ ಹೇಳ್ತೇನೆ. ವೀಟೋ ಪವರ್ ಮತ್ತು ಬೇರೆ ಬೇರೆದಿದೆ. ಇದು ಕ್ಯಾನ್ ಅಪಾಯಿಂಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇಂಟರ್ ಸ್ಟೇಟ್ ಕೌನ್ಸಿಲ್, ಇದೆಲ್ಲದಕ್ಕೂ ಅಪಾಯಿಂಟ್ ಮಾಡೋದು. ಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್ ಆಫ್ UT ವಯ ಅಡ್ಮಿನಿಸ್ಟ್ರೇಟರ್, ಪ್ರೆಸಿಡೆಂಟ್ ಇರ್ತಾರೆ, ಅದಾದಮೇಲೆ UTಗಳಿದೆ ಅಲ್ವಾ, ಯೂನಿಯನ್ ಟೆರಿಟರೀಸು, ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಅವ್ರ ಮೂಲಕ ಪ್ರೆಸಿಡೆಂಟು ಇದನ್ನು ನೋಡ್ಕೊಳ್ತಾ ಇರ್ತಾರೆ, ಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡೋ ಥರ. ಇನ್ನು ಕ್ಯಾನ್ ಡಿಕ್ಲೇರ್ ಸ್ಕೆಡ್ಯೂಲ್ಡ್ ಏರಿಯಾಸ್ ಆ್ಯಂಡ್ ರೆಗ್ಯುಲೇಟ್ ಟ್ರೈಬಲ್ ಏರಿಯಾಸ್, ಸ್ಕೆಡ್ಯೂಲ್ ಏರಿಯಾಗಳನ್ನು ಡಿಕ್ಲೇರ್ ಮಾಡೋದು, ಟ್ರೈಬಲ್ ಏರಿಯಾಗಳನ್ನ ರೆಗ್ಯುಲೇಟ್ ಮಾಡುವಂಥ ಒಂದು ಜವಾಬ್ದಾರಿ, ಆ ಒಂದು ಅಧಿಕಾರ ಪ್ರೆಸಿಡೆಂಟ್ ಹತ್ರ ಇರುತ್ತೆ. ಇನ್ನು ಲೆಜಿಸ್ಲೇಟಿವ್ ಪವರ್ ಅಂತಂದರೆ ಪಾರ್ಲಿಮೆಂಟಿನ ಇಂಟಿಗ್ರಲ್ ಪಾರ್ಟ್. ಪ್ರೆಸಿಡೆಂಟ್ ಅನ್ನೋರು ಪಾರ್ಲಿಮೆಂಟಿನ ಭಾಗನೇ ಆಗಿರ್ತಾರೆ. ಲೋಕಸಭಾ, ರಾಜ್ಯಸಭಾ ಪ್ರೆಸಿಡೆಂಟ್ ಇಂಟಿಗ್ರಲ್ ಪಾರ್ಟ್ಸು. ಇಲ್ಲಿ ನೋಡಿ, ಸೆಷನ್ ಮತ್ತು ಅಡ್ರೆಸ್ಸಸ್, ಪಾರ್ಲಿಮೆಂಟನ್ನು ಸಮನ್ ಮಾಡೋದು, ಪ್ರೊರೋಗ್ ಮಾಡೋದು, ಪ್ರತಿಯೊಂದು ವರ್ಡಿನ ಮೀನಿಂಗು ಪಾರ್ಲಿಮೆಂಟ್ ಚಾಪ್ಟರ್ನಲ್ಲಿ ಮತ್ತೆ ಬರುತ್ತೆ, ಅವಾಗ ನಾನು ಹೇಳ್ತೇನೆ. ಅಂದರೆ ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಲಿಮೆಂಟ್ ಅಡ್ರೆಸ್ ಮಾಡೋದಿರ್ಬೋದು. ಮತ್ತು ಜನರಲ್ ಎಲೆಕ್ಷನ್ ಆದಮೇಲೆ ಫಸ್ಟ್ ಸೆಷನ್ನು ಮತ್ತು ಎವ್ರಿ ಇಯರ್ ಫಸ್ಟ್ ಸೆಷನ್ನು, ಆವಾಗ ಅವರು ಅದರ ಕುರಿತಾಗಿ ಭಾಷಣವನ್ನು ಮಾಡೋದು, ಪಾರ್ಲಿಮೆಂಟಿನ ಕುರಿತಾಗಿ ಮಾತನಾಡೋದು ಅದನ್ನು ಮಾಡ್ತಾರೆ. ಇನ್ನು ಮೆಸೇಜು, ಕ್ಯಾನ್ ಸೆಂಡ್ ಮೆಸೇಜರ್ ಟು ಐದರ್ ಹೌಸ್ ಆನ್ ಬಿಲ್ಸ್ ಆರ್ ಅದರ್ ಮ್ಯಾಟರ್ಸ್. ಯಾವುದೇ ಒಂದು ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಐದರ್ ಹೌಸಿಗೆ ಬಿಲ್ಸ್ ಅದರ್ ಮ್ಯಾಟರ್ಸ್ಗೆ ಸಂಬಂಧಪಟ್ಟಂತಹ ಮೆಸೇಜ್ಗಳನ್ನು ಕಳಿಸಬಹುದು. ಇನ್ನು ಪ್ರಿಸೈಡಿಂಗ್ ಅರೇಂಜ್ಮೆಂಟ್ಸ್, ಪ್ರೆಸಿಡೆಂಟ್ ಕ್ಯಾನ್ ಅಪಾಯಿಂಟ್ ಲೋಕಸಭಾ ಮೆಂಬರ್ ಟು ಪ್ರಿಸೈಡ್ ಇಫ್ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಇಸ್ ಅಬ್ಸೆಂಟ್. ಯಾವುದು ಸ್ಪೀಕರ್ ಇಲ್ಲದೆ ಇದ್ದರೆ, ಡೆಪ್ಯೂಟಿ ಸ್ಪೀಕರ್ ಇಬ್ಬರೂ ಅವೈಲೇಬಲ್ ಇಲ್ಲದೆ ಇದ್ದರೆ, ಅಬ್ಸೆಂಟ್ ಆಗಿದ್ದರೆ, ಆವಾಗ ಲೋಕಸಭಾ ಮೆಂಬರನ್ನು ಅಪಾಯಿಂಟ್ ಮಾಡ್ಬೋದು ಆ ಒಂದು ಸೆಷನನ್ನು ಪ್ರಿಸೈಡ್ ಮಾಡಲಿಕ್ಕೆ. ಮತ್ತು ರಾಜ್ಯಸಭಾ ಮೆಂಬರ್ ಇಫ್ ಚೇರ್ಮನ್ ಆರ್ ಡೆಪ್ಯೂಟಿ ಚೇರ್ಮನ್ ಅಬ್ಸೆಂಟ್. ಲೋಕಸಭೆಯಲ್ಲಿ ಸ್ಪೀಕರು, ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ, ರಾಜ್ಯಸಭೆಯಲ್ಲಿ ಚೇರ್ಮನ್ನು, ಡೆಪ್ಯೂಟಿ ಚೇರ್ಮನ್ ಇರ್ತಾರೆ. ಇವರಿಲ್ಲ ಅಂತಂದರೆ, ಇವರು ಅಬ್ಸೆಂಟ್ ಆಗಿದ್ದಾರೆ ಅಂತಂದರೆ, ಆವಾಗ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಬಹುದು ಉಳಿದಿರೋ ಯಾವುದಾದ್ರೂ ಮೆಂಬರನ್ನು. ಇನ್ನು ನಾಮಿನೇಷನ್ ಪವರ್ಸ್ ನೋಡೋದಾದರೆ, ನಾಮಿನೇಟ್ಸ್ 12 ಮೆಂಬರ್ಸ್ ಟು ರಾಜ್ಯಸಭಾಕ್ಕೆ 12 ಮೆಂಬರ್ಗಳನ್ನು ನಾಮಿನೇಟ್ ಮಾಡ್ತಾರೆ. ಅಲ್ಲಿ ಲಿಟ್ರೇಚರು, ಸೈನ್ಸ್, ಆರ್ಟ್, ಸೋಷಿಯಲ್ ಸರ್ವಿಸ್, ಹೀಗೆ ಬೇರೆ ಬೇರೆ ಪಾಯಿಂಟನ್ನು ಕನ್ಸಿಡರ್ ಮಾಡ್ತಾರೆ. ಆಂಗ್ಲೋ ಇಂಡಿಯನ್ ನಾಮಿನೇಷನ್ ಟು ಲೋಕಸಭಾ ಡಿಸ್ಕಂಟಿನ್ಯೂ ಆಗಿದೆ, 104th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು, ಈಗ ಇಲ್ಲ ಅದು. ಇನ್ನು ಪ್ರಯರ್ ರೆಕಮೆಂಡೇಷನ್, ಪರ್ಮಿಷನ್ ರಿಕ್ವೈರ್ಡ್. ನೋಡಿ, ಪ್ರೆಸಿಡೆಂಟ್ ರೆಕಮೆಂಡೇಷನ್ ಇಸ್ ಕಂಪಲ್ಸರಿ ಮನಿ ಬಿಲ್ಲಿಗೆ, ಮತ್ತು ಅದರ ಜೊತೆ ಬಿಲ್ಸ್ ಇನ್ವಾಲ್ವಿಂಗ್ ಎಕ್ಸ್ಪೆಂಡಿಚರ್ ಫ್ರಾಮ್ ಕನ್ಸಾಲಿಡೇಟೆಡ್ ಫಂಡು, ಸ್ಟೇಟ್ ಬೌಂಡ್ರಿಗಳನ್ನು ಅಲ್ಟ್ರೇಷನ್ ಮಾಡೋದು, ಟ್ಯಾಕ್ಸ್ ಬಿಲ್ಲು ಸ್ಟೇಟ್ಗಳನ್ನು ಅಫೆಕ್ಟ್ ಮಾಡೋದು, ಅಗ್ರಿಕಲ್ಚರ್ ಇನ್ಕಮನ್ನು ಡಿಫೈನ್ ಮಾಡಬೇಕಾದ್ರೆ, ರೆವೆನ್ಯೂ ಡಿಸ್ಟ್ರಿಬ್ಯೂಷನಲ್ಲಿ ಸರ್ಚಾರ್ಜ್, ಟ್ಯಾಕ್ಸ್ನ ಮೇಲೆ ಸರ್ಚಾರ್ಜ್ ಹಾಕಬೇಕಾದ್ರೆ, ಅದರ ಜೊತೆ ಸ್ಟೇಟ್ ಬಿಲ್ಸ್ ರೆಸ್ಟ್ರಿಕ್ಟಿಂಗ್ ಟ್ರೇಡ್ ಆ್ಯಂಡ್ ಕಾಮರ್ಸ್, ಇದು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರೆಸಿಡೆಂಟ್ ರೆಕಮೆಂಡೇಷನ್ ಇಸ್ ಕಂಪಲ್ಸರಿ. ಪ್ರೆಸಿಡೆಂಟಿನ ರೆಕಮೆಂಡೇಷನ್ ಬೇಕೇ ಬೇಕು. ಅದರ ಜೊತೆ ವೆನ್ ಅ ಬಿಲ್ ರೀಚಸ್ ದ ಪ್ರೆಸಿಡೆಂಟ್, he may give assent, withhold assent, ರಿಟರ್ನ್ ಬಿಲ್. ಮನಿ ಬಿಲ್ಲಿಗೆ ಆಗೋದಿಲ್ಲ, ಉಳಿದಿರೋ ಬಿಲ್ಲನ್ನು ರಿಟರ್ನ್ ಮಾಡಬಹುದು ಫಾರ್ ರೀಕನ್ಸಿಡರೇಷನ್. ಅಂತಂದರೆ ಒಂದು ಬಿಲ್ಲು ಪ್ರೆಸಿಡೆಂಟ್ ಹತ್ರ ಬಂದಿದೆ, ಅವರು ಅದಕ್ಕೆ ಅಸೆಂಟ್ ಅಂತ ಹೇಳ್ಬೋದು, ಒಪ್ಪಿಗೆ ಸೂಚಿಸ್ಬೋದು, ವಿತ್ಹೋಲ್ಡ್ ಮಾಡಬಹುದು, ಅದಾದಮೇಲೆ ರಿಟರ್ನ್ ಮಾಡ್ಬೋದು ರೀಕನ್ಸಿಡರೇಷನ್ನಿಗೆ. ಮನಿ ಬಿಲ್ ಇದ್ದರೆ ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ರೀಕನ್ಸಿಡರೇಷನ್ನಿಗೆ ಕಳಿಸ್ತಾರಲ್ವಾ, ಕಳಿಸಿದ ಮೇಲೆ ಮತ್ತೆ ಪಾರ್ಲಿಮೆಂಟ್ ಪಾಸ್ ಮಾಡಿದರೆ ಆವಾಗ ಅಸೆಂಟ್ ಕೊಡಲೇಬೇಕು, ಅದಕ್ಕೆ ಒಪ್ಪಿಗೆ ಸೂಚಿಸಲೇಬೇಕಾಗುತ್ತೆ. ಪ್ರೆಸಿಡೆಂಟ್ ಮಸ್ಟ್ ಗಿವ್ ಅಸೆಂಟ್. ಸ್ಟೇಟ್ ಬಿಲ್ಸ್ ರಿಸರ್ವ್ಡ್ ಫಾರ್ ಪ್ರೆಸಿಡೆಂಟ್. ಇಫ್ ಗವರ್ನರ್ ರಿಸರ್ವ್ಸ್ ಅ ಬಿಲ್, ಪ್ರೆಸಿಡೆಂಟ್ ಮೇ ಗಿವ್ ಅಸೆಂಟ್, ವಿತ್ಹೋಲ್ಡ್ ಅಸೆಂಟ್, ರಿಟರ್ನ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸನ್ನು ಕೇಳ್ತಾನೆ ಇರಬಹುದು. ಸುಪ್ರೀಂ ಕೋರ್ಟ್ ಸಹ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಇದೆ. ಕರೆಕ್ಟಾಗಿ ಈ ವರ್ಷ
ನೋಡ್ಕೊಳ್ಳೇಬೇಕು. ಇವನ್ ಇಫ್ ರೀಪಾಸ್ಡ್ ಪ್ರೆಸಿಡೆಂಟ್ ಇಸ್ ನಾಟ್ ಬೌಂಡ್ ಟು ಗಿವ್ ಅಸೆಂಟ್. ಸ್ಟೇಟ್ ಬಿಲ್ಲಿಗೆ ಸಂಬಂಧಪಟ್ಟಾಗ ನೋಡಿ, ಗವರ್ನರು ಕಳಿಸ್ತಾರೆ ಪ್ರೆಸಿಡೆಂಟಿಗೆ ಅಂತ ರಿಸರ್ವ್ ಮಾಡಿಟ್ಟಿರ್ತಾರೆ. ಅವಾಗ ಅಸೆಂಟ್ ಒಪ್ಪಿಗೆ ಕೊಡ್ಬೋದು, ವಿಥೋಲ್ಡ್ ಮಾಡ್ಬೋದು. ಮನಿ ಬಿಲ್ಲನ್ನು ಬಿಟ್ಟು ಬೇರೆದನ್ನು ರಿಟರ್ನ್ ಮಾಡ್ಬೋದು. ರಿಟರ್ನ್ ಮಾಡಿದ್ಮೇಲೆ ವಾಪಸ್ ಕಳಿಸ್ತಾರೆ ಮತ್ತೆ. ಆವಾಗ ಪ್ರೆಸಿಡೆಂಟ್ ಇಸ್ ನಾಟ್ ಬೌಂಡ್ ಟು ಗಿವ್ ಅಸೆಂಟ್. ಇಲ್ಲಿ ಅಸೆಂಟ್ ಕೊಡಲೇಬೇಕು ಅಂತ ಇಲ್ಲ. ಅದಾದ್ಮೇಲೆ ಆರ್ಡಿನೆನ್ಸ್ ಪವರ್ ಇರುತ್ತೆ. ಆರ್ಡಿನೆನ್ಸ್ ಪವರ್ ಅಂತಂದರೆ ವೆನ್ ಪಾರ್ಲಿಮೆಂಟ್ ಇಸ್ ನಾಟ್ ಇನ್ ಸೆಷನ್, ಪಾರ್ಲಿಮೆಂಟ್ ಸೆಷನಲ್ಲಿ ಇಲ್ಲದೆ ಇರಬೇಕಾದ್ರೆ ಪ್ರೆಸಿಡೆಂಟ್ ಕ್ಯಾನ್ ಪ್ರಮೋಲ್ಗೇಟ್ ಆರ್ಡಿನೆನ್ಸಸ್. ಆರ್ಡಿನೆನ್ಸ್ ಕೊಡ್ಬೋದು, ಒಂದು ಟೆಂಪ್ರರಿ ಲಾ ಥರ. ಆರ್ಡಿನೆನ್ಸ್ ಮೀನ್ಸ್ ಅ ಟೆಂಪ್ರರಿ ಲಾ ಮಸ್ಟ್ ಬಿ ಅಪ್ರೂವ್ಡ್ ವಿತಿನ್ 6 weeks ಆಫ್ ರಿಅಸೆಂಬ್ಲಿ. 6 ವಾರ ಪಾರ್ಲಿಮೆಂಟ್ ಇಲ್ಲ ಈಗ ಸೆಷನ್ನಲ್ಲಿ, ಮತ್ತೆ ಪಾರ್ಲಿಮೆಂಟ್ ಸ್ಟಾರ್ಟ್ ಆಯಿತು, ಸೆಷನ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ರಿಅಸೆಂಬಲ್ ಆದ 6 ವಾರಗಳ ಒಳಗಡೆ ಅದನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಅಪ್ರೂವ್ ಮಾಡಿದರೆ ಅದು ಉಳಿಯುತ್ತೆ ಮುಂದೆ. ಮತ್ತು ಕ್ಯಾನ್ ಬಿ ವಿತ್ಡ್ರಾವನ್ ಎನಿ ಟೈಮ್, ಯಾವ ಸಂದರ್ಭದಲ್ಲೂ ವಿತ್ಡ್ರಾ ಮಾಡ್ಕೋಬಹುದು. ನೀವು ರಿಪೋರ್ಟ್ಸ್ ಲೇಡ್ ಬಿಫೋರ್ ಪಾರ್ಲಿಮೆಂಟ್, ಪ್ರೆಸಿಡೆಂಟ್ ಏನು ಮಾಡ್ತಾರೆ, CAG ರಿಪೋರ್ಟು, UPSC ರಿಪೋರ್ಟು, ಫಿನಾನ್ಸ್ ಕಮಿಷನ್ ರಿಪೋರ್ಟ್ಗಳನ್ನು ಪಾರ್ಲಿಮೆಂಟ್ ಮುಂದ್ಗಡೆ ಇಡ್ತಾರೆ. ಇನ್ನು ರೆಗ್ಯುಲೇಷನ್ ಮೇಕಿಂಗ್ ಪವರ್ ಫಾರ್ ಯೂಟೀಸ್. ಪ್ರೆಸಿಡೆಂಟ್ ಕ್ಯಾನ್ ಮೇಕ್ ರೆಗ್ಯುಲೇಷನ್ ಫಾರ್ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ್, ದಾದ್ರಾ ನಗರ ಹವೇಲಿ, ಲಡಾಖ್, ದಮನ್ ದಿಯು, ಪುದುಚೇರಿ, ಈ UTಗಳಿಗೆ ಸಂಬಂಧಪಟ್ಟಂತಹ ರೆಗ್ಯುಲೇಷನ್ ಮಾಡೋದು. ಇನ್ನು ಫಿನಾನ್ಷಿಯಲ್ ಪವರ್ ನೋಡಿದಾಗೆ ಮನಿ ಬಿಲ್, ಇದನ್ನು ಪ್ರೆಸಿಡೆಂಟಿನ ರೆಕಮೆಂಡೇಷನ್ ಇದ್ದರೆ ಮಾತ್ರ ಪಾರ್ಲಿಮೆಂಟ್ ಮುಂದಿಡ್ಲಿಕ್ಕಾಗೋದು, ಓನ್ಲಿ ವಿತ್ ಪ್ರೆಸಿಡೆಂಟ್ ರೆಕಮೆಂಡೇಷನ್. ಮತ್ತು ಯೂನಿಯನ್ ಬಜೆಟ್ ಲೇಡ್ ಬಿಫೋರ್ ಪಾರ್ಲಿಮೆಂಟ್ ಇನ್ ಹಿಸ್ ನೇಮ್. ಬಜೆಟ್ ಇದೆಯಲ್ವಾ, ಆ ಬಜೆಟನ್ನು ಪ್ರೆಸಿಡೆಂಟ್ ಅವರ ಹೆಸರಿನಲ್ಲೇ ಇಟ್ಟಿರ್ತಾರೆ ಪಾರ್ಲಿಮೆಂಟ್ ಮುಂದೆ. ಒಂಥರ ಡಿಸ್ಕಷನ್ ಮಾಡೋದು, ಪ್ರೆಸಿಡೆಂಟ್ ಅವರೇ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ರೀತಿ. ನೋ ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ ವಿತೌಟ್ ರೆಕಮೆಂಡೇಷನ್. ಪ್ರೆಸಿಡೆಂಟ್ ಅವರ ರೆಕಮೆಂಡೇಷನ್ ಇಲ್ಲದೆ ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ ಏನು ಹೀಗಂತಂದರೆ ಅಂತ ಮತ್ತೆ ನಾವು ಡಿಸ್ಕಸ್ ಮಾಡ್ತೇವೆ, ಮುಂದೆ ಆರ್ಟಿಕಲ್ ಬರುತ್ತೆ. ಆ್ಯಂಡ್ ಕ್ಯಾನ್ ಮೇಕ್ ಅಡ್ವಾನ್ಸಸ್ ಫ್ರಮ್ ಕಂಟಿಜೆನ್ಸಿ ಫಂಡ್. ಕಂಟಿಜೆನ್ಸಿ ಫಂಡಿಂದ ಅಡ್ವಾನ್ಸ್ ಇರ್ಬೋದು, ಅದನ್ನು ಕೊಡೋದು. ಆ ಫೈನಾನ್ಷಿಯಲ್ ಪವರ್ ಇದೆ ಪ್ರೆಸಿಡೆಂಟಿಗೆ. ಕಾನ್ಸ್ಟಿಟ್ಯೂಟ್ಸ್ ಫಿನಾನ್ಸ್ ಕಮಿಷನ್ ಎವ್ರಿ 5 years, 5 ವರ್ಷಕ್ಕೊಂದು ಸಾರಿ ಫಿನಾನ್ಸ್ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡೋದು, ಆ ಪವರ್ ಸಹ ಪ್ರೆಸಿಡೆಂಟ್ ಅವರಿಗಿದೆ. ಜುಡಿಷಿಯಲ್ ಪವರ್ ಅಂತಂದರೆ ಪ್ರೆಸಿಡೆಂಟ್ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡ್ತಾರೆ. ಮತ್ತು ಸುಪ್ರೀಂ ಕೋರ್ಟ್ ಅಡ್ವೈಸ್, ಈ ವರ್ಷ ಇದು ಯೂಸ್ ಆಗಿದೆ, ಆರ್ಟಿಕಲ್ 143 ಯೂಸ್ ಮಾಡಿಕೊಂಡು ಪ್ರೆಸಿಡೆಂಟ್ ಅವರು ಸುಪ್ರೀಂ ಕೋರ್ಟಿನ ಅಡ್ವೈಸನ್ನು ಪಡ್ಕೊಳ್ಬಹುದು. ಆದರೆ ಆ ಅಡ್ವೈಸನ್ನು ಫಾಲೋ ಮಾಡಲೇಬೇಕು ಅಂತ ಇಲ್ಲ. ದಟ್ ಅಡ್ವೈಸ್ ಇಸ್ ನಾಟ್ ಬೈಂಡಿಂಗ್ ಆನ್ ಪ್ರೆಸಿಡೆಂಟ್. ಸುಪ್ರೀಂ ಕೋರ್ಟ್ ಹತ್ರ ಅಡ್ವೈಸ್ ಕೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಏನೇ ಹೇಳ್ತಾ ಇದೆ, ಹೇಳೋದನ್ನು ಇವರು ಬೇಕಿದ್ರೆ ಫಾಲೋ ಮಾಡ್ಬೋದು, ಮಾಡದೇನೂ ಇರಬಹುದು. ಇಟ್ ಇಸ್ ನಾಟ್ ಬೈಂಡಿಂಗ್. ಇನ್ನು ಪಾರ್ಡನಿಂಗ್ ಪವರ್ ಅಂತಿದೆ, ಇದನ್ನು ನಿಮಗೆ ಒಂದ್ಸರಿ ನೋಡಿ, ಹೋಮ್ವರ್ಕ್ ಅಂತ ಕೊಟ್ಟಿದ್ದೇನೆ. ಯಾಕಂತಂದರೆ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಮುಂದಿನ ವೀಡಿಯೋದಲ್ಲಿ. ಆದರೆ ಲಕ್ಷ್ಮೀಕಾಂತಲ್ಲಿ ಕೊಟ್ಟಿರೋದನ್ನು ಓದಿ. ಪ್ರೆಸಿಡೆಂಟ್ ಏನು ಮಾಡ್ಬೋದು, ಪಾರ್ಡನ್, ರಿಪ್ರೈವ್, ರಿಸ್ಪೈಟ್, ರೆಮಿಟ್, ಕಮ್ಯೂಟ್, ಎಲ್ಲ ಪಾರ್ಡನಿಂಗ್ ಪವರ್ ಇದೆ. ಮುಖ್ಯವಾಗಿ ಕೋರ್ಟ್ ಮಾರ್ಷಿಯಲ್ ಲಾ ಕೇಸ್ಗಳು ಮತ್ತು ಅಫೆನ್ಸಸ್ ಅಗೇನ್ಸ್ಟ್ ಯೂನಿಯನ್ ಲಾ, ಡೆತ್ ಸೆಂಟೆನ್ಸ್ ಕೇಸ್ಗಳು ಎಲ್ಲ ಕಡೆ ಇದು ಅಪ್ಲಿಕೇಬಲ್ ಆಗುತ್ತೆ. ಡೀಟೇಲ್ ಆಗಿ ಹೇಳೋದಿದೆ ಮುಂದೆ ಇದರ ಬಗ್ಗೆ, ಪಾರ್ಡನಿಂಗ್ ಪವರ್ ಬಗ್ಗೆ. ಆದರೂ ನೀವು ಒಂದ್ಸರಿ ನೋಡಿ, ಲಕ್ಷ್ಮೀಕಾಂತಲ್ಲಿ ಇದೆ ಇದು. ಎಲ್ಲ ಲಕ್ಷ್ಮೀಕಾಂತಲ್ಲಿದೆ, ಆದರೂ ಸಹಿತ ಅಲ್ಲಿರೋ ವರ್ಡ್ಗಳನ್ನು ಪ್ರತಿಯೊಂದು ವಿಷಯ ಆದಮೇಲೆ ಅಲ್ಲಿರೋದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಇನ್ನು ಡಿಪ್ಲೊಮ್ಯಾಟಿಕ್ ಪವರ್ಸ್ ಅಂತಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅಂಬಾಸಿಡರ್ಗಳನ್ನು, ಹೈ ಕಮಿಷನರ್ಗಳನ್ನು ಅಪಾಯಿಂಟ್ ಮಾಡೋದು, ಮತ್ತು ಫಾರಿನ್ ಡಿಪ್ಲೊಮ್ಯಾಟ್ಸ್ಗಳು ಬಂದರೆ ಅವರನ್ನು ರಿಸೀವ್ ಮಾಡ್ಕೊಳ್ಳೋದು, ಮತ್ತು ಟ್ರೀಟಿಗಳನ್ನು ಪ್ರೆಸಿಡೆಂಟ್ ಅವರ ಹೆಸರಿನಲ್ಲೇ ಸೈನ್ ಮಾಡಿರ್ತಾರೆ. ಅಂತಂದರೆ ಟ್ರೀಟಿಗಳು, ಭಾರತದ ಟ್ರೀಟಿ ಅಂತಂದರೆ ಅದಕ್ಕೆ ಪ್ರೆಸಿಡೆಂಟ್ ಸೈನ್ ಇರುತ್ತೆ. ಬಟ್ ನೀಡ್ ಪಾರ್ಲಿಮೆಂಟ್ರಿ ಅಪ್ರೂವಲ್. ಎಲ್ಲ ಕಡೆ ಹಾಗೆ ಅಲ್ವಾ, ಪ್ರೆಸಿಡೆಂಟ್ ಅಂತ ಹೆಸರಿದೆ, ಬೇಕಾಗಿರೋದು ಪಾರ್ಲಿಮೆಂಟ್ರಿ ಅಪ್ರೂವಲ್ಲು. ಇನ್ನು ಸುಪ್ರೀಂ ಪವರ್ಸ್, ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ಡ್ ಫೋರ್ಸಸ್, ಇದೆಲ್ಲ ಯಾವುದು ಮಿಲಿಟರಿ ಪವರ್ ಅಲ್ವಾ. ಸುಪ್ರೀಂ ಕಮಾಂಡರ್, ಆರ್ಮಿ, ನೇವಿ, ಏರ್ಫೋರ್ಸ್ ಇದೆಯಲ್ವಾ, ಅದರ ಚೀಫ್ಸ್ಗಳನ್ನು, ಮುಖ್ಯಸ್ಥರನ್ನು ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟು. ಮತ್ತು ವಾರ್ ಮತ್ತು ಪೀಸ್, ಶುದ್ಧ ಶಾಂತಿ ಇರ್ಬೋದು, ಅದನ್ನು ಡಿಕ್ಲೇರ್ ಮಾಡುವ ಅಧಿಕಾರ ಪ್ರೆಸಿಡೆಂಟಿಗಿದೆ. ಆದರೆ ಸಬ್ಜೆಕ್ಟು ಪಾರ್ಲಿಮೆಂಟ್ರಿ ಅಪ್ರೂವಲ್, ಮತ್ತು ಇಲ್ಲಿ ಪಾರ್ಲಿಮೆಂಟ್ ಅಪ್ರೂವ್ ಬೇಕಾಗುತ್ತೆ. ಎಮರ್ಜೆನ್ಸಿ ಪವರ್ ಅಂತ ಕೇಳಿರಬಹುದು ನೀವು. ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 351 ಮತ್ತೆ ನೋಡ್ತೇವೆ. ವಾರು, ಎಕ್ಸ್ಟರ್ನಲ್ ಅಗ್ರೆಷನ್ನು, ಆರ್ಮ್ಡ್ ರೆಬಿಲಿಯನ್, ಇದರ ಆಧಾರದ ಮೇಲೆ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋದು. ಮತ್ತು ಫೆಡ್ರಲ್ ಮತ್ತು ಯುನಿಟರಿ, ಇಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಸೆಂಟರಿಗೆ ಜಾಸ್ತಿ ಪವರ್ ಬರುತ್ತೆ, ಆವಾಗ ಫಂಡಮೆಂಟಲ್ ರೈಟ್ಸ್ಗಳು ಅಫೆಕ್ಟ್ ಆಗುತ್ತೆ. ಆರ್ಟಿಕಲ್ 2021 ಬಿಟ್ಟು ಉಳಿದಿರೋ ರೈಟ್ಸ್ಗಳಿಗೆ ಆವಾಗ ಅಫೆಕ್ಟ್ ಆಗುತ್ತೆ.
ನಾವು ಹಿಂದೆ ನೋಡಿದ್ವಿ ಆರ್ಟಿಕಲ್ 2021 ಡಿಸ್ಕಸ್ ಮಾಡಬೇಕಾದ್ರೆ, ರಿಟ್ ಅರ್ಜಿಗಳನ್ನು ನೋಡಬೇಕಾದ್ರೆ, ಆರ್ಟಿಕಲ್ 32 ನೋಡಬೇಕಾದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಆರ್ಟಿಕಲ್ 356 ಪ್ರೆಸಿಡೆಂಟ್ ರೂಲ್ ಬಗ್ಗೆ ಹೇಳುತ್ತೆ. ಅಂತಂದರೆ ಒಂದು ಸ್ಟೇಟ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಫೇಲ್ಯೂರ್ ಆಯಿತು ಅಂತಂದರೆ ಆ ಒಂದು ಆಧಾರದ ಮೇಲೆ ಪ್ರೆಸಿಡೆಂಟ್ ರೂಲನ್ನು ಹಾಕ್ತಾರೆ. ಪ್ರೆಸಿಡೆಂಟ್ ಅವರು ಏನು ಮಾಡ್ಬೋದು, ಆವಾಗ ಸ್ಟೇಟ್ ಎಕ್ಸಿಕ್ಯೂಟಿವನ್ನು ಟೇಕ್ ಓವರ್ ಮಾಡಬಹುದು, ಸ್ಟೇಟ್ ಲೆಜಿಸ್ಲೇಚರ್ನ ಸಸ್ಪೆಂಡ್ ಮಾಡಬಹುದು, ಆ ಸ್ಟೇಟಿಗೆ ಸಂಬಂಧಪಟ್ಟಂಥ ಲಾಗಳನ್ನು ಪಾರ್ಲಿಮೆಂಟೇ ಮಾಡಬಹುದು. ಪಾರ್ಲಿಮೆಂಟ್ ಮೇಕ್ಸ್ ಲಾ ಫಾರ್ ದ ಸ್ಟೇಟ್. ಇದು ಪ್ರೆಸಿಡೆಂಟ್ ರೂಲು. ನೋಡಿ 352 ಆಯಿತಾ, 352 ಆದಮೇಲೆ +4 356 ಎರಡನೇ ಪ್ರೆಸಿಡೆಂಟ್ ರೂಲು. 356ಗೆ +4 ಮಾಡಿದರೆ 60. 4 ಆರ್ಟಿಕಲ್ ಗ್ಯಾಪ್ ಇದೆ ಇದರಲ್ಲಿ ಎಮರ್ಜೆನ್ಸಿಗಳ ನಡುವೆ. 360 ನೋಡಿ, ಇದು ಫಿನಾನ್ಷಿಯಲ್ ಎಮರ್ಜೆನ್ಸಿ. ಯಾವಾಗ ಡಿಕ್ಲೇರ್ ಮಾಡ್ತಾರೆ? ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆರ್ ಕ್ರೆಡಿಟ್ ಆಫ್ ಇಂಡಿಯಾ ಇಸ್ ಥ್ರೆಟನ್ಡ್. ನಮ್ಮ ದೇಶದ ಫಿನಾನ್ಷಿಯಲ್ ಸ್ಟೆಬಿಲಿಟಿಗೆ ಏನಾದರೂ ಧಕ್ಕೆ ಬಂದರೆ. ಇನ್ನು ರಿಡಕ್ಷನ್ ಆಫ್ ಸ್ಯಾಲ್ರೀಸ್, ಅವಾಗೇನಾಗುತ್ತೆ, ಫಿನಾನ್ಷಿಯಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಗೌರ್ಮೆಂಟ್ ಸರ್ವೆಂಟ್ಗಳ ಸ್ಯಾಲ್ರಿಯಲ್ಲಿ ಕಡಿತ ಆಗುತ್ತೆ, ರಿಡಕ್ಷನ್ ಆಗುತ್ತೆ. ಮತ್ತು ಜಡ್ಜಸ್ಗಳ ಸ್ಯಾಲ್ರಿ ಕಡಿಮೆ ಆಗುತ್ತೆ. ಮತ್ತು ಸೆಂಟರ್ ಏನು ಮಾಡುತ್ತೆ, ಸ್ಟೇಟ್ ಫಿನಾನ್ಸನ್ನು ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ತನಕ ಯೂಸ್ ಮಾಡಿಲ್ಲ, ಆದರೂ ಫಿನಾನ್ಷಿಯಲ್ ಎಮರ್ಜೆನ್ಸಿ ಬಂದರೆ ಹೀಗಾಗುತ್ತೆ. ಇಲ್ಲೊಂದು ಕ್ವಶನ್ ಆನ್ಸರ್ ನೋಡೋದಾದರೆ, ಕ್ಯಾನ್ ಪ್ರೆಸಿಡೆಂಟ್ ಆ್ಯಕ್ಟ್ ಇಂಡಿಪೆಂಡೆಂಟಾಗಿ ಆ್ಯಕ್ಟ್ ಮಾಡಬಹುದಾ? ಇಲ್ಲ. ಆಲ್ಮೋಸ್ಟ್ ಆಲ್ ಪವರ್ಸ್ ಆರ್ ಎಕ್ಸಸೈಸ್ಡ್ ಆನ್ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ ಇದೆ, ಅದು ಗೊತ್ತಿರಲಿ. ಕೆಲವೊಂದು ಯಾವುದು ಅಂತ ನಾನು ಹೇಳ್ತೇನೆ. ಆದರೆ ಆಲ್ಮೋಸ್ಟ್ ಅಂತಿದೆಯಲ್ವಾ, ಆಲ್ಮೋಸ್ಟ್ ಆಲ್ ಪವರ್ಸ್ ಎಲ್ಲವನ್ನು ಮಾಡಲಿಕ್ಕೆ ಏಡ್ ಮತ್ತು ಅಡ್ವೈಸ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳ ಏಡ್ ಮತ್ತು ಅಡ್ವೈಸ್ ಬೇಕಾಗುತ್ತೆ. ಇಷ್ಟೆಲ್ಲ ಇದ್ಮೇಲೆ ವೈ ದೆನ್ ಗಿವ್ ಸೋ ಮೆನಿ ಪವರ್ಸ್ ಆನ್ ಪೇಪರ್? ಈ ಪೇಪರ್ನಲ್ಲಿ ಯಾಕೆ ಇವರಿಗೆ ಇಷ್ಟು ಪವರ್ ಕೊಟ್ಟಿದ್ದಾರೆ ಅಂತಂದರೆ, ಟು ಮೇಂಟೈನ್ ಕಾನ್ಸ್ಟಿಟ್ಯೂಷನಲ್ ಡಿಗ್ನಿಟಿ ಆ್ಯಂಡ್ ಯುನಿಟಿ, ನಾಟ್ ಪೊಲಿಟಿಕಲ್ ಡಾಮಿನೆನ್ಸ್. ರಾಜಕೀಯವಾಗಿ ಡಾಮಿನೇಟ್ ಮಾಡಲಿಕ್ಕೆ ಇವರಿಗೆ ಅವಕಾಶ ಕೊಡದೆ ಕಾನ್ಸ್ಟಿಟ್ಯೂಷನಲ್ ಆಗಿ ಡಿಗ್ನಿಟಿ ಯುನಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಇವರಿಗೆ ಪ್ರೆಸಿಡೆಂಟಿಗೆ ಇಷ್ಟು ಪವರ್ ಇದೆ. ಪವರ್ ಇಂಡೈರೆಕ್ಟಾಗಿ ಯಾರಿಗಿದೆ? ಪಾರ್ಲಿಮೆಂಟಿಗಿದೆ. ಆದರೆ ಹೇಳಲಿಕ್ಕೆ ಪ್ರೆಸಿಡೆಂಟ್. ಕ್ಯಾನ್ ಪ್ರೆಸಿಡೆಂಟ್ ರಿಜೆಕ್ಟ್ ಅಡ್ವೈಸ್? ಬರುತ್ತಲ್ವಾ ಕನ್ಸಿಡರ್ ಮಾಡಿ ಅಂತ, ಒಂದು ಸಾರಿ ರೀಕನ್ಸಿಡರೇಷನ್ಗೆ ಹೇಳ್ಬೋದು. ಆದರೆ ಮತ್ತೆ ವಾಪಸ್ಸು ಅವ್ರ ಹತ್ರ ಅಡ್ವೈಸ್ ಬಂತು ಅಂತಂದರೆ, ಇದು ಹೇಳಿರೋದು ಯಾವುದ್ರ ಬಗ್ಗೆ? ಪಾರ್ಲಿಮೆಂಟ್ ಬಗ್ಗೆ. ಪಾರ್ಲಿಮೆಂಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳ ಅಡ್ವೈಸ್ ಬಗ್ಗೆ ಒಂದು ಸಾರಿ ಇನ್ನೊಂದು ಸಾರಿ ಚೆಕ್ ಮಾಡಿ ಅಂತ ಪ್ರೆಸಿಡೆಂಟ್ ವಾಪಸ್ ಕಳಿಸ್ತಾರೆ. ಆದರೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ವಾಪಸ್ ಅದನ್ನೇ ಇಲ್ಲ ಹೀಗೆ ಮಾಡಿ ಅಂತ ಮತ್ತೆ ಹೇಳಿದರೆ ಅವಾಗ ಅವರು ಒಪ್ಕೋಬೇಕಾಗತ್ತೆ. ಕ್ಯಾನ್ ಪ್ರೆಸಿಡೆಂಟ್ ರಿಮೂವ್ PM? ಇಂಡೈರೆಕ್ಟ್ಲಿ ಹೌದು. PM ಮೆಜಾರಿಟಿ ಲಾಸ್ ಅದು. ಈ PM ಲಾಸಸ್ ಮೆಜಾರಿಟಿ, ಅವಾಗ ರಿಮೂವ್ ಮಾಡ್ಬೋದು. ಆದರೆ ಅದಕ್ಕೆ ಬೇರೆ ಬೇರೆ ಪ್ರೊಸೀಜರ್ಗಳಿರುತ್ತೆ, ನೋಡ್ತೇವೆ ಮುಂದೆ PM ಅಥವಾ ಪಾರ್ಲಿಮೆಂಟ್ ಡಿಸ್ಕಸ್ ಮಾಡಬೇಕಾದ್ರೆ. ಇಸ್ ಇಂಪೀಚ್ಮೆಂಟ್ ಸೇಮ್ ಆ್ಯಸ್ ರಿಮೂವಲ್? ಎರಡೂ ಒಂದೇನಾ? ಅಲ್ಲ. ಇಂಪೀಚ್ಮೆಂಟ್ ಅನ್ನೋದು ಪ್ರೊಸೆಸ್ಸು, ರಿಮೂವಲ್ ಅನ್ನೋದು ರಿಸಲ್ಟ್. ಇಂಪೀಚ್ಮೆಂಟ್ ಪ್ರೊಸೆಸನ್ನು ಕರೆಕ್ಟಾಗಿ ಮಾಡಿದರೆ ರಿಮೂವಲ್ ಆಗುತ್ತೆ. ಎರಡು ಬೇರೆ ಬೇರೆ. ಹೂ ಆ್ಯಕ್ಟ್ ಆಸ್ ಪ್ರೆಸಿಡೆಂಟ್ ಇಫ್ ವೇಕೆನ್ಸಿ? ಪ್ರೆಸಿಡೆಂಟ್ ಇಲ್ಲದೆ ಇದ್ದರೆ ಆವಾಗ ವೈಸ್ ಪ್ರೆಸಿಡೆಂಟು, ಅವರು ಇಲ್ಲದೆ ಇದ್ದರೆ CJI ಅಥವಾ ಸೀನಿಯರ್ ಮೋಸ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ದು. ಕ್ಯಾನ್ ಪ್ರೆಸಿಡೆಂಟ್ ಡಿಸಾಲ್ವ್ ಲೋಕಸಭಾ ಆನ್ ಇಸ್ ಓನ್? ಅವ್ರಿಗೆ ಮನಸ್ಸಿಗೆ ಬಂದಾಗ ಲೋಕಸಭಾ ಡಿಸಾಲ್ವ್ ಮಾಡ್ಬೋದಾ ಪ್ರೆಸಿಡೆಂಟು? ನೋ, ಓನ್ಲಿ ಆನ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳ ಅಡ್ವೈಸ್ ಬೇಕೇ ಬೇಕು. ವೈ ಪ್ರೆಸಿಡೆಂಟ್ ಹ್ಯಾಸ್ ಆರ್ಡಿನೆನ್ಸ್ ಪವರ್? ಆರ್ಡಿನೆನ್ಸ್ ಪವರ್ ಯಾಕಿದೆ? ಟು ಮೀಟ್ ಅರ್ಜೆಂಟ್ ಸಿಚುವೇಶನ್ಸ್ ವೆನ್ ಪಾರ್ಲಿಮೆಂಟ್ ಇಸ್ ನಾಟ್ ಇನ್ ಸೆಷನ್. ಪಾರ್ಲಿಮೆಂಟ್ ಸೆಷನಲ್ಲಿ ಇಲ್ಲದೆ ಇರಬೇಕಾದ್ರೆ ಅರ್ಜೆಂಟಾಗಿ ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕು, ಕ್ರಮವನ್ನು ಕೈಗೊಳ್ಳಬೇಕು ಅಂತಂದರೆ ಅವಾಗ ಪ್ರೆಸಿಡೆಂಟ್ ಆರ್ಡಿನೆನ್ಸನ್ನು ಯೂಸ್ ಮಾಡಬಹುದು. ಶಾರ್ಟ್ ನೋಟ್ಸ್ ಇದೆ ಇಲ್ಲಿ, ನೋಡಿ ಬರ್ಕೊಳ್ಳಿ. ಇದನ್ನು 2 ಕಾಲಮ್ ಥರ ಮಾಡಿದ್ದಾನೆ ನೋಡಿ. ಈ ಕಡೆ ಒಂದು ಕಾಲಮ್ ಇದು, ಇಲ್ಲಿ ಟರ್ಮ್ಸ್, ವೇಕೆನ್ಸಿ ಯಾವಾಗ ಆಗುತ್ತೆ, ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಯಾರು, ಇಂಪೀಚ್ಮೆಂಟಲ್ಲಿ ಏನಾಗುತ್ತೆ. ಶಾರ್ಟಾಗಿ ನಿಮಗೆ ಹೆಲ್ಪ್ ಆಗುತ್ತೆ, ಇದು ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಒಂದು ನಿಮಿಷ ಸ್ವಲ್ಪ ಝೂಮ್ ಔಟ್ ಮಾಡ್ತೇನೆ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡಾಗ ಸ್ವಲ್ಪ ಕ್ಲಾರಿಟಿ ಸಿಗಬಹುದು. 1080p ಅಥವಾ 720p ಅಂತೂ ಇರುತ್ತೆ ಕ್ಲಾರಿಟಿ. ಝೂಮ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಕಾಣಿಸ್ಬೋದು. ಎಸ್, ಇದು ಶಾರ್ಟ್ ನೋಟ್ಸ್ ಇದರದ್ದು. ಮುಂದಿನ ಟಾಪಿಕ್ ವೀಟೋ ಪವರನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.